ಇವತ್ತು ನಮ್ಮದು ಡೇ 2 ಇನ್ ವಯನಾಡ್. ಸೊ ಇವಾಗ ನಮ್ದು ಏನು ಪ್ಲ್ಯಾನ್ ಇದೆ ಅಂತ ಈಗ ಸಮಯ ಬಂದುಬಿಟ್ಟು 6:30. ಇವಾಗ ನಾವು ಚೆಕ್ಔಟ್ ಮಾಡಿದ್ವಿ ರೂಮ್ನ. ಸೊ ಇವಾಗ ನಾವು ಫಸ್ಟು ಇಮಿಡಿಯೇಟಾಗಿ ಹೋಗಿ ಸೂಜಿಪುರಾಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಬೇಕು. ಬಿಕಾಸ್ ಅಲ್ಲಿ ಫಸ್ಟ್ 500 ಪೀಪಲ್ಗೆ ಮಾತ್ರ ಅಲೋಡ್ ಇರೋದು. ಸೊ ರಪ್ ಅಂತ ನಾವು ಇವಾಗ ಅಲ್ಲಿಗೆ ಸ್ಟ್ರೈಟ್ ಹೋಗಿ ಸೂಜಿಪುರ ವಾಟರ್ಫಾಲ್ಸಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಫೋಟೋಸ್ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಎಡಕಲ್ ಕೇವ್ಸ್ ಅಂತ ಪ್ಲ್ಯಾನ್ ಇರೋದು. ಅದ್ರ ಮುಂದೆ ಟೈಮ್ ಸಿಕ್ಕರೆ ಮಿಕ್ಕಿದೆಲ್ಲ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು ಇವತ್ತು. ಪುಕೋಡೆ ಮತ್ತು ಆ ಕಡೆಯಿಂದ ಹಾಗೆ ಬ್ಯಾಂಗ್ಳೂರ್ಗೆ ಹೋಗೋದು ಅಂತ. ಸೊ ಲೆಟ್ಸ್ ಸಿ ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ ಅಂತ ಡೇ 2ಲಿ. ಲೆಟ್ಸ್ ಗೋ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಎಕ್ಸ್ಪ್ಲೋರ್. ತುಂಬ ಚೆನ್ನಾಗಿತ್ತು ರೂಮ್ ಮತ್ತು ಲ್ಯಾವೆಂಡರ್ ರೆಸಾರ್ಟ್. ಇಟ್ಸ್ ಗುಡ್, ಇಟ್ಸ್ ಕ್ವೈಟ್ ಗುಡ್. ಲೈಕ್ ಫ್ಯಾಮಿಲಿ ಸ್ಟೇಗೆ ಬರ್ಬೋದು, ಆಟ ಆಡ್ಬೋದು, ಪೂಲ್ ಇದೆ. ಇಟ್ಸ್ ಗುಡ್, ನಾಟ್ ಬ್ಯಾಡ್, ವರ್ತ್ ದ ಪೆನ್ನಿ. ನಾವು ಲೆಟ್ಸ್ ಗೋ ಟು ಸುಜಿಪುರ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಇಲ್ಲೊಂದು ಬ್ಯೂಟಿಫುಲ್ ಟೀ ಎಸ್ಟೇಟಿಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಟ್ಸ್ ಜಸ್ಟ್ ವಾವ್. ಗ್ರೀನ್ ಸೀನರಿ ಜೊತೆಗಂತೂ ಮಸ್ತ್ ಕಾಣ್ತಾ ಇದೆ. ಜಸ್ಟ್ ಲವ್ ಇಟ್. ಸೂಜಿಪುರ ವಾಟರ್ಫಾಲ್ಸ್ ಹತ್ರ ರೀಚ್ ಆದ್ವಿ ನಾವು. ಸೊ ಸಮಯ ಇವಾಗ 7:30. ಯಾರೂ ಇಲ್ಲ. ಬೆಳಗ್ಗೆ ಬಂದಷ್ಟು ಒಳ್ಳೆಯದು ಇಲ್ಲಿ. ಬಿಕಾಸ್ 500 ಪೀಪಲ್ ಮಾತ್ರ ಅಲೋಡ್ ಆಗಿರೋದ್ರಿಂದ ಈಗ ನಾವು ಟಿಕೆಟ್ ತೊಗೊಂಡು ಏನಾದರೂ ತಿನ್ಕೊಂಡು ಆಮೇಲೆ 8 ಗಂಟೆಗೆ ಓಪನ್ ಇರೋದು. ಸೊ ನಮಗಿನ್ನೂ ಅರ್ಧ ಅವರ್ ಟೈಮ್ ಇದೆ. ಸೊ ರಪ್ ಅಂತ ಬೇಗ ಟಿಕೆಟ್ ತೊಗೊಂಡು ಸ್ವಲ್ಪ ಟೈಮ್ ಏನಾದರೂ ಅಕ್ಕಪಕ್ಕ ಒಂದು ಟೀ ಅಥವಾ ಒಂದು ಸ್ವಲ್ಪ ತಿಂಡಿ ತೊಗೊಂಡು ಬೇಗ ಹೊರಡೋಣ. ಲೆಟ್ಸ್ ಗೋ. ಬೇಗ ಬಂದಷ್ಟು ಒಳ್ಳೆಯದು. ಮತ್ತು ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮತ್ತು ಯಾರು ಹೋಗ್ತಾರೆ? ನೆನ್ನೆ ಎಲ್ಲ ಕಾದ್ವಿ ನಾವು. ನೆನ್ನೆ ಎಲ್ಲ ಅದು ಬೇರೆ. ಇಲ್ಲಿ ಏನಂದರೆ 20 ಕಿಲೋಮೀಟರ್ಸ್ ಹೋಗಬೇಕು, ಮತ್ತು 20 ಕಿಲೋಮೀಟರ್ಸ್ ಹಿಂದೆ ಹೋಗಬೇಕು ರೂಮ್ಗೆ. ಆ ಥರ ಇದೆ. ಎಲ್ಲೂ ನಾವು ಮುಂದೆ ನೋಡ್ಕೊಂಡು ಹೋಗೋದಕ್ಕಾಗಲ್ಲ. ಸ್ವಲ್ಪ ಹಿಂದೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ಮತ್ತು ಆಫ್ಲೈನ್ ಮ್ಯಾಪ್ ಇಟ್ಕೊಂಡು ಬರೋದು ಒಳ್ಳೆಯದು. ನೀವು ಹಾಗೆ ಅಂತೂ ಬರೋದಕ್ಕೆ ಹೋಗಬಾರ್ದು. ಕೇರಳಕ್ಕೆ ಬರೋದಾದರೆ ಆ ಕಡೆ ಈ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಎಲ್ಲ ಕಡೆನೂ ಅಲ್ಲ, ಆ ಕಡೆ ಈ ಕಡೆ. ಸೊ ಇದೇ ಟಿಕೆಟ್ ಕೌಂಟರು. ನಾವು ಹಂಗೇನಾದರೂ ಸ್ವಲ್ಪ ಚಾಯ್ ಕುಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹತ್ರ ಒಂದು ಟೀ ಸ್ಟಾಲ್ ಉಂಟು. ಇಲ್ಲಿಗೆ ಬಂದ್ವಿ ನಾವು. ಬಂದುಬಿಟ್ಟು ಒಂದು ಸ್ವಲ್ಪ ಟೀ ಮತ್ತು ಸ್ಯಾಂಡ್ವಿಚ್ ಮತ್ತು ಮ್ಯಾಗಿ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ. ಲೈಟಾಗಿ ತಿನ್ಕೊಂಡು ಆಮೇಲೆ ತಿಂಡಿ ಮಾಡೋಣ ಅಂತ ಬಂದ್ವಿ ನಾವು ಇಲ್ಲಿಗೆ. ಬೇಸ್ ಹೋಗಿದೆ. ಇಲ್ಲಿ ನೋಡಿ ಸಾಧನೆ ಬೇಡ ಅಂತ ಸಾಕು ಬನ್ನಿ. ಚಿಯರ್ಸ್ ಮರ್ಯಾದೆನೂ ಕಳೆಬಿಡಕ್ಕಂಡಿಲ್ಲ. ಹೆಂಗಿದೆ ಕಾಫಿ? ಚಿಯರ್ಸ್. ಟೀ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲಿ ಟೀನೇ ಫೇಮಸ್ ಅಲ್ವಾ? ನಾವು ಟೀನೇ ಕುಡಿದಿಲ್ಲ. ಸೊ ಸೂಜಿಪುರ ವಾಟರ್ಫಾಲ್ಸ್ ಹತ್ರ ಟಿಕೆಟ್ ತೊಗೊಂಡ್ವಿ. ಪರ್ ಪರ್ಸನ್ಗೆ ನಮಗೆ 150 ಆಯಿತು. ಸೊ ಇವಾಗ ಇಲ್ಲಿಂದ ನಮಗೆ ಎಷ್ಟು ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಬರುತ್ತೆ. ಇಲ್ಲಿ ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡಿ ನಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಲೆಟ್ಸ್ ಗೋ. ಇಲ್ಲಿಂದ ಒಂದು 10 ನಿಮಿಷ ಆಗ್ಬೋದು ನಮ್ಗೆ ನಡೆಯೋದಕ್ಕೆ. ಅದಕ್ಕಿಂತ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಪಟ ಅಂತ ಹೋಗಬೇಕು. ಇಲ್ಲಿ ಟಿಕೆಟ್ ತೊಗೊಳ್ಳೋದೇ ಸಮಸ್ಯೆ. ಬಿಕಾಸ್ 500 ಪೀಪಲ್ ಮಾತ್ರ ಅಲೋಡ್ ಇರೋದ್ರಿಂದ ಆದಷ್ಟು ಬೇಗ ಈ ಪ್ಲೇಸ್ನ ಮುಗಿಸ್ಕೊಂಡ್ರೆ ನಾವು ಬೇರೆ ಪ್ಲೇಸಸ್ನ ನಾವು ಕವರ್ ಅಪ್ ಮಾಡ್ಬೋದು ಅಂತ ಇಲ್ಲಿಗೆ ಬೇಗ ಬಂದಿದ್ದೀವಿ. ಲೆಟ್ಸ್ ಗೋ. ಹಲೋ. ಸೊ ಇಲ್ಲಿಂದ ನಮಗೆ
ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. 700 to 800 ಮೀಟರ್ಸ್ ಅಷ್ಟು ವಾಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ಈ ಥರ ಇರುತ್ತೆ ಪಾತು. ಹೋಗೋಣ ಪಟ ಅಂತ. ಕಂಫರ್ಟಬಲ್ ಆಗಿರೋ ಶೂ ಮತ್ತು ಬಟ್ಟೆ ಹಾಕೊಳ್ಳೋದಷ್ಟು ಒಳ್ಳೆಯದು. ಸೊ ನಾವು ಶೂಸ್ ಹಾಕೊಂಡಿದ್ದೀವಿ, ಕಂಫರ್ಟೇಬಲ್ ಬಟ್ಟೆ ಹಾಕೊಂಡಿಲ್ಲ. ಬಿದ್ದು ಹೋಗ್ತಾ ಇತ್ತು ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ. ಇವರಿಬ್ರು ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ತಾರಂತೆ. ಸೊ ಅಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಆಕ್ಚುಲಿ ವಾಟರ್ ಫಾಲ್ಸ್ ಹತ್ರ ಬಿಡಲ್ಲ, ಏನೋ ಗೊತ್ತಿಲ್ಲ, ಇವತ್ತು ಬಿಡ್ತಾರೆ ಅಂತ ಹೇಳಿದಾರೆ. ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಫೇಕ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಯೋಚನೆ ಮಾಡಬೇಡಿ, ಆಟ ಆಡ್ಬೋದು. ಸೊ 1 ಪೇರ್ ಆಫ್ ಕ್ಲೋತ್ಸ್ ತಗೊಂಡು ಬನ್ನಿ. ನಾವು ಹುಡುಗಿರ್ ಮೇಕಪ್ ಮತ್ತೆ ಹಾಳಾಗುತ್ತೆ, ಯಾರು ರೆಡಿ ಆಗ್ತಾರೆ ಅಂತ ನಾವು ಇಳಿತಿಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೆಜ್ಜಾನ ಕಟ್ಟಿದೀವಿ. ಅದಕ್ಕೆ ಚಂದನ್ ಏನಂತಾರೆ ಒಂದು ಮಾಸ್ಕ್ ಮಾಡ್ತಾನಂತೆ. ಅದು ಎಂತದಂದ್ರೆ ವಾಟರ್ ಪ್ರೂಫ್ ಮಾಸ್ಕ್. ಸೊ ಹುಡುಗಿರು ವಾಟರ್ ಫಾಲ್ಸ್ ಅಲ್ಲಿ ಆರಾಮಾಗಿ ಇಲ್ದು ಆಟ ಆಡಿ ಮತ್ತೆ ಮಾಸ್ಕ್ ಹಾಕೊಂಡು ಬ್ರೀತಬಲ್ ವಾಟರ್ ಪ್ರೂಫ್ ಮಾಸ್ಕ್ ಮಾಡ್ತಾನೆ. ಆಲ್ರೆಡಿ ಸ್ಯಾಂಪಲ್ ಅವೈಲೇಬಲ್ ಇದೆ, ಬೇಕಾದವರೆಲ್ಲ ನಂಗೆ ಪಿಂಗ್ ಮಾಡಿ ನನ್ನ ನಂಬರ್ ಕೆಳಗೆ ಕೊಟ್ಟಿರ್ತೀನಿ ಅಷ್ಟೇ. ಅಲ್ಲಿಗೆ ಬರ್ಬೋದಿತ್ತು. ಯಪ್ಪ ಹೋಗೋವಾಗ ಟಪ ರಪ್ಪ ಅಂತ ಹೋಗ್ಬಿಟ್ವಿ. ಹತ್ಕೊಂಬರಷ್ಟರಲ್ಲಿ ದೇವ್ರು ಇಳ್ಕೊಂಡ್ಬಂದಿದ್ದೀವಿ. ಸಿಕ್ಕಾಪಟ್ಟೆ ಅಪ್ಪು ಸಾಕಾಗಿ ಹೋಗೋಯ್ತು. ನಮ್ಮ ಮುಖ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ದೇವ್ರು ಇಳ್ದು ಹೋಗಿದ್ದೀವಿ. ಕೇಸ್ ಕಡೆ ಹೋಗ್ಬೇಕು. ಏನಾದರೂ ತಗೋತೀನಿ ದಿನ ಪಟ ಅಂತ ತಿನ್ಕೊಂಡು.